ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಯಾರ ಹತ್ರ BPL ಮತ್ತು APL ರೇಷನ್ ಕಾರ್ಡ್ ಇದೆ ನೋಡಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇದುವರೆಗೂ ಕೂಡ ಬರೀ ನಿಮಗೆ 5 kg ಅಕ್ಕಿ ಸಿಗ್ತಾ ಇತ್ತು. 5 kg ಅಕ್ಕಿ ಬದಲಾಗಿ ಹಣ ಸಿಗ್ತಾ ಇತ್ತು. ಈಗಾಗಲೇ ನಮಗೆ 10 kg ಅಕ್ಕಿ ಕೊಡ್ಲಿಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಒಂದು 5 kg ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಟೋಟಲಿ ನಿಮಗೆ 10 kg ಅಕ್ಕಿ ನ್ಯಾಯಬೆಲೆ ಅಂಗಡಿಯಿಂದ ಸಿಗ್ತಾ ಇದೆ. ಅದರ ಜೊತೆಗೆ ನಿಮಗೆ 4 ವಸ್ತುಗಳು ಕೂಡ ಕೊಡ್ತಾ ಇದ್ದಾರೆ ಎನ್ನುವಂತಹ ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ವಸ್ತುಗಳು ಯಾವುವು, ಎಲ್ಲೆಲ್ಲಿ ಕೊಡ್ತಾ ಇದ್ರೆ ಎಲ್ಲ ಕೂಡ ನಾವು ಮಾಹಿತಿಯನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ಸೊ ಟೋಟಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ಒಂದೊಂದಾಗಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ನಿಮಗೆ 10 kg ಅಕ್ಕಿಯನ್ನಾದರೂ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ 4 ಐಟಮ್ಸ್ಗಳನ್ನು, ವಸ್ತುಗಳನ್ನು ನಿಮಗೆ ಫ್ರೀಯಾಗಿ ಕೊಡ್ತಕ್ಕಂಥದ್ದು. ಹಾಗಾದರೆ ಯಾವ ವಸ್ತುಗಳನ್ನು ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾವು ಅನ್ನಭಾಗ್ಯ ಅಕ್ಕಿಯ ಬದಲು ಏನೇನು ಬದಲಾವಣೆಗಳಾಗಿದ್ದಾವೆ ಅದ್ರ ಬಗ್ಗೆ ಒಂದು ಸ್ಮಾಲ್ ಆಗಿ ತಿಳಿದುಕೊಳ್ಳೋಣ. ನಿಮಗೆ ಟೋಟಲಿ 10 kg ಅಕ್ಕಿ ಕೊಡ್ತೇವೆ ಅಂತ ಸರ್ಕಾರ ಹೇಳಿತ್ತು. ಅಂತಹ ಸಂದರ್ಭದಲ್ಲಿ ಅಕ್ಕಿ ಶಾರ್ಟೇಜ್ ಬಿದ್ದಿತ್ತು, ಅಕ್ಕಿ ದಾಸ್ತಾನು ಇರಲಿಲ್ಲ ಕಾರಣಕ್ಕಾಗಿ ನಿಮಗೆ ಹಣ ಕೊಡ್ತಾ ಇದ್ರು. ಮೊದಲು ಮಾತಾಗಿದ್ದೇ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ದು. ಸೊ ಅದರಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಸಿಗ್ತಾ ಇದೆ. ಇನ್ನು 5 kg ಅಕ್ಕಿ ದಾಸ್ತಾನು ಇರದ ಕಾರಣಕ್ಕಾಗಿ ಹಣ ಕೊಡ್ತಾ ಇದ್ರು. ಇದುವರೆಗೂ ಕೂಡ ಎಲ್ಲಿವರೆಗೂ ಜನವರೆಗೂ ಕೂಡ ಹಣನೇ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ನಲ್ಲಿ ನಮಗೆ ಅಕ್ಕಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿದೆ ಸರ್ಕಾರ. ಸೊ ಈಗ ಈ ಒಂದು 5 kg ಅಕ್ಕಿ ದಾಸ್ತಾನು ಕೇಂದ್ರ ಸರ್ಕಾರ ಇದೆ, ನಮ್ಮ ಹತ್ರ ದಾಸ್ತಾನು ಇದೆ, ಬೇಕಾದರೆ ತೆಗೆದುಕೊಳ್ಬೋದು. ಟೋಟಲಿ 23 ರೂಪಾಯಿ kg ಆಗಿ ನಾವು ಅಕ್ಕಿಯನ್ನು ಕೊಡ್ತೀವಿ. ಸರಬರಾಜು ಖರ್ಚೆಲ್ಲ ಹಿಡಿದುಕೊಂಡು ಟೋಟಲ್ 25 ರೂಪಾಯಿ kg ಅಕ್ಕಿ ಆಗತ್ತೆ. ಅಂದರೆ ಅಲ್ಲಿಂದ ಇಲ್ಲಿ ತನಕ ಸಾಗಾಣಿಕೆ ವೆಚ್ಚ ಕೂಡ ಕೊಡಬೇಕಲ್ವ. ಹಾಗಾಗಿ ಟೋಟಲಿ 25 kg ರೂಪಾಯಿಗೆ ಒಂದು ಅಕ್ಕಿ 1 kg ಅಕ್ಕಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತಿಳಿಸಿತ್ತು. ನಮಗೆ ಕೊಡ್ತಾ ಇರುವಂಥದ್ದು 29 ರೂಪಾಯಿ. ಹಾಗೆ ಟೋಟಲಿ ನಮಗೆ ಒಟ್ಟಾರೆಯಾಗಿ 5 kg ಅಕ್ಕಿಗೆ 170 ರೂಪಾಯಿ ಕೊಡ್ತಾ ಇದ್ರು. ಸದ್ಯಕ್ಕೆ ನಮಗೆ ಕೇಂದ್ರ ಸರ್ಕಾರಕ್ಕೆ 25 ರೂಪಾಯಿ kg ಆಗಿ ಅಕ್ಕಿ ಸಿಗುತ್ತೆ. ಟೋಟಲಿ 125 ರೂಪಾಯಿ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಬರ್ತಾ ಇದೆ ಅಲ್ಲ, 5 kg ಅಕ್ಕಿ ಒಬ್ಬ ವ್ಯಕ್ತಿಗೆ 125 ರೂಪಾಯಿ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇದರಿಂದ ಸರ್ಕಾರಕ್ಕೆ ಮತ್ತಷ್ಟು ಉಳಿತಾಯ ಆಗುತ್ತೆ. ಸುಮಾರು 45 ರೂಪಾಯಿ ಆದರೂ 1 kg ಅಕ್ಕಿಗೆ ಒಬ್ಬ ವ್ಯಕ್ತಿಗೂ ಕೂಡ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಕೊಡ್ತಾ ಇದ್ರಲ್ವಾ. ಈಗ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡ್ತಾರೆ? 125 ರೂಪಾಯಿ ಕೊಡ್ತಾರೆ. ಟೋಟಲಿ 45 ರೂಪಾಯಿ ಕೇಂದ್ರ ಸರ್ಕಾರದಿಂದ ಈ ಒಂದು ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆದಂಗೆ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಅಕ್ಕಿಯನ್ನು ತೆಗೆದುಕೊಂಡು ನಮಗೆಲ್ಲರಿಗೂ ಕೂಡ ಟೋಟಲಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಸಪ್ರೇಟ್ ಆಗಿ 5 kg ಅಕ್ಕಿ ಬರುತ್ತೆ. ಮತ್ತು ಸರ್ಕಾರಕ್ಕೆ ದಾಸ್ತಾನು ಇರಲ್ಲ ಕಾರಣಕ್ಕಾಗಿ 25 ರೂಪಾಯಿ ತೆಗೆದುಕೊಂಡು 1 kg ಅಕ್ಕಿ ಆಗಿ ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರಕ್ಕೆ ಸರಬರಾಜು ಮಾಡಿ ಟೋಟಲಿ ನಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ 10 kg ಅಕ್ಕಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮೊದಲೇ ಮಾಡೋರಿದ್ರು. ಹಾಗಾದ್ರೆ ಅದರಲ್ಲಿ ಏನಾಗಿತ್ತಪ್ಪ ಅಂದರೆ 29 ರೂಪಾಯಿ kg ಆಗಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದರು ಕೇಂದ್ರ ಸರ್ಕಾರದವರು. ಹಾಗಾಗಿ KH ಮುನಿಯಪ್ಪನವರು ಅದರ ಬಗ್ಗೆ ಚರ್ಚೆ ಮಾಡಲ್ಲದೆ ಬಿಟ್ಟಿದ್ರು. ಸೊ ಅದಾದ ತಕ್ಷಣ ನಾವು ಐಟಮ್ಸ್ಗಳನ್ನು ಕೊಡ್ತೇವೆ. ಏನೇನಪ್ಪ, ಗೋಧಿ, ರಾಗಿ, ಈ ಒಂದು ಗಾಣದ ಎಣ್ಣೆ, ಕಡಲೆಬೇಳೆ, ಈ ಒಂದು ಉಪ್ಪನ್ನ ವಸ್ತುಗಳನ್ನು ನಾವು ಕೊಡ್ತೇವೆ ಅದರ ಬದಲಾಗಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕೊಡಲು ಸಿದ್ಧರಾಗಿದ್ದರು. ತದನಂತರ ಆ ಒಂದು ನಿರ್ಧಾರವನ್ನು ಕೈಚೆಲ್ಲಿ ಮತ್ತೆ ಹಣವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಇದಕ್ಕೆ ಕಾರಣ ಕೂಡ ಇದೆ. ಅಕ್ಕಿಯನ್ನಾದರೆ ಅಥವಾ ವಸ್ತುಗಳನ್ನಾದರೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಪ್ರತಿ ತಿಂಗಳು ಕೊಡಲೇಬೇಕು. ಹಣವನ್ನಾದರೆ ಒಂದೊಂದು ತಿಂಗಳು ಗ್ಯಾಪ್ ಉಳಿಸ್ಬೋದು ಅಥವಾ ಒಂದೊಂದು ತಿಂಗಳದ್ದು ಲೇಟ್ ಮಾಡಿ ಮತ್ತೊಂದು ತಿಂಗಳಲ್ಲಿ ಕೊಡ್ಬೋದು. ಈ ರೀತಿ ಪೆಂಡಿಂಗ್ ಉಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಇದ್ರು. ಸೊ ಹಾಗಾಗಿ ಇದು ಕೂಡ ಕಾರಣ ಆಗಿರ್ಬೋದು ಏನೋ ಒಂದು ಕಡೆ ಅಂತ ಅನಿಸುತ್ತೆ. ಸದ್ಯಕ್ಕಂತೂ ಈಗ ನಮಗೆ 10 kg ಅಕ್ಕಿ ಸಿಗ್ತಾ ಇದೆ. 5 kg ಕೇಂದ್ರ ಸರ್ಕಾರ ಕೊಡುತ್ತೆ ಪರ್ಸ್ನಲಿ. ಸೊ ಇನ್ನು 5 kg ರಾಜ್ಯ ಸರ್ಕಾರ ಅದನ್ನು ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡು ಇಲ್ಲಿ ನಮಗೆ ಸರಬರಾಜು ಮಾಡ್ತಕ್ಕಂತಹ ಪ್ರಕ್ರಿಯೆ ಇದೆ. ಸೊ ಹೀಗಾಗಿ ನಮಗೆ 10 kg ಅಕ್ಕಿ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಹೆಸರಲ್ಲೇ 10 kg ಅಕ್ಕಿ ಸಿಗ್ತಾ ಇದೆ. ಅದನ್ನು ಪಡ್ಕೊಂಡೇ ನೆಕ್ಸ್ಟು ಮುಂದಿನ ಕೆಲಸ. ಯಾಕಂದರೆ ಪ್ರತಿ ತಿಂಗಳು 15ನೇ ತಾರೀಕು ಮುಂದ್ಗಡೆ ನಿಮಗೆ ಅಕ್ಕಿ ಸಿಗ್ತಾ ಇರುತ್ತೆ, ರೇಷನ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಈಗ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಹೋದ ತಿಂಗಳು ಕೂಡ 15 kg ಅಕ್ಕಿ ಕೊಟ್ಟಿದ್ದಾರೆ ಮಾರ್ಚ್ನಲ್ಲಿ. ಅಲ್ಲಿ ಒಬ್ಬೊಬ್ಬರಿಗೆ 10 kg ಮಾತ್ರ ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ನಂಬರ್ ಕೂಡ ಕೊಟ್ಟಿದೆ. ನೀವು ಏನು ಮಾಡಬೇಡಿ, ಗೂಗಲಲ್ಲಿ ರೇಷನ್ ಕಾರ್ಡ್
ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ. ಸೊ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಸಾಕು, ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಎಷ್ಟು ಕೆಜಿ ಕಮ್ಮಿ ಕೊಡ್ತಾ ಇದ್ದಾರೆ, ಯಾಕೆ ಕಿರುಗಳು ಕೊಡ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಅವರಿಗೆ ತಿಳಿಸ್ಬೇಕು, ನಿಮ್ಮ ಏರಿಯಾ ತಿಳಿಸ್ಬೇಕು. ಅವಾಗ ಅಲ್ಲಿಂದ ಕಾನೂನು ಕ್ರಮವನ್ನು ಕೈಗೊಳ್ತಾರೆ. ಸೊ ಇಷ್ಟು ಮಾಡಿ ನಿಮಗೆ ಡೆಫಿನೆಟ್ಲಿ ಅಕ್ಕಿ ಸಿಗುತ್ತೆ. ಇನ್ನು ವಸ್ತುಗಳ ಬಗ್ಗೆ ನಿಮಗೆ ಹೇಳೋದಾದರೆ, ವಸ್ತುಗಳನ್ನು ಕೊಡಬೇಕಂತ ಹೇಳ್ಬಿಟ್ಟು ಆಲೋಚನೆ ಇಟ್ಕೊಂಡಿದ್ರು, ಆದರೆ ಸದ್ಯಕ್ಕೆ ಕೊಡ್ತಾ ಇಲ್ಲ. 10 kg ಅಕ್ಕಿನೇ ಕೊಡ್ತಾ ಇದ್ದಾರೆ. 4 ವಸ್ತುಗಳಲ್ಲಿ ನಿಮಗೆ ಉಪ್ಪು ಮತ್ತು ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಕೊಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ನಮಗೆ ಸಕ್ಕರೆ ಕೂಡ ಕೊಡ್ತಾಯಿದ್ರು, ಬೇಳೆ ಕೂಡ ಕೊಡ್ತಾಯಿದ್ರು. ಈ ರೀತಿ 4 ಐಟಮ್ಸ್ಗಳನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾದಾಗ ಅದನ್ನು ಕೈಚೆಲ್ಲಿ ಮತ್ತು ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಮಗೆ ಅಕ್ಕಿ ಸಿಗ್ತಾ ಇದೆ, ಹಾಗಾಗಿ ಈ ಒಂದು ವಸ್ತುಗಳು ಸಿಗೋದಿಲ್ಲ. ಸೊ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಆಲಿಸ್ತಾನೆ. ಬಾಯ್ ಫ್ರೆಂಡ್ಸ್.